ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತು ಯಾವುದೇ ರೀತಿ ಬ್ಲಾಗ್ ಎಲ್ಲ ಏನು ಶೂಟ್ ಮಾಡ್ತಿಲ್ಲ. ನೀವು ಆಲ್ರೆಡಿ ತಮಿಳ್ ನೋಡಿರಂಗೆ ನಾನು ಸ್ವಲ್ಪ ಶಾಪಿಂಗ್ ಮಾಡಿದ್ದೆ ಮೀಶೋಯಿಂದ. ಸೊ ಕಿಚನ್ ಐಟಮ್ಸ್ ಎಲ್ಲ ಶಾಪ್ ಮಾಡಿದ್ದೆ. ನನಗೆ ಇವಾಗ ಬೇಕು ನೆಸಸರಿ ಅಂತ ಅನ್ನಿಸ್ತು. ಸೊ ಅದನ್ನು ಮಾತ್ರ ಶಾಪ್ ಮಾಡಿದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಕೂಡ ನಮ್ಮ ಮನೆಗೆ ಕಿಚನ್ಗೆ ಅಂತ ಈ ರೀತಿ ಎಲ್ಲ ಶಾಪ್ ಮಾಡಿರೋದು ಅಂತ ಹೇಳ್ಬೋದು. ಸೊ ಯಾವ ರೀತಿ ಎಲ್ಲ ಶಾಪ್ ಮಾಡಿದ್ದೀನಿ, ಸೊ ಏನೆಲ್ಲ ಹೊಸ ಐಟಮ್ಸ್ ಆಗಿ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಈಗಿನ ಟ್ರೆಂಡಿಯಾಗಿರೋವಂಥದ್ದೇ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಈ ವಿಡಿಯೋನ ಮಿಸ್ ಮಾಡ್ದಂತೆ ಎಂಟು ತನಕ ನೋಡಿ, ಆಗ ನಿಮಗೆ ಗೊತ್ತಾಗುತ್ತೆ. ಹಾಗೆ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿದ್ರೆ ನಾನು ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ ಹಾಕ್ತೀನಿ. ಸೊ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಯಾವುದೇ ರೀತಿ ಲಿಂಕ್ ಇರಲ್ಲ. ನಿಮ್ಗೆ ಯಾವ್ದು ಬೇಕು ಅಂತ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ವೀಡಿಯೋದಲ್ಲಿ ಲಿಂಕ್ ಹಾಕ್ತೀನಿ. ಸೊ ಪ್ಲೀಸ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಇದು ಆಲ್ರೆಡಿ ತುಂಬ ಬುಕ್ ಮಾಡಿ ದಿನಕ್ಕೆ 1, 2, 3 ಈ ರೀತಿ ಎಲ್ಲ ಬರ್ತಾಯಿತ್ತು. ಬಟ್ ಇವಾಗ ಫೈನಲ್ ಎಲ್ಲ ಬಂದಿದೆ. ಹಂಗೂ ಒಂದು ಮಿಸ್ ಆಗಿದೆ. ಏನು ಮಿಸ್ ಆಗಿದೆ ಅಂತ ನಾನು ಲಾಸ್ಟ್ ಹೇಳ್ತೀನಿ ವಿಡಿಯೋದಲ್ಲಿ. ಸೊ ಅದಕ್ಕೋಸ್ಕರ ವಿಡಿಯೋನ ಮಿಸ್ ಮಾಡಿದಂತೆ ಎಂಟು ತನಕ ನೋಡ್ಬೇಕು ನೀವೀಗ. ಸೊ ನಿಜವಾಗ್ಲೂ ನನಗೀಗ ಈ ವಿಡಿಯೋ ಶೂಟ್ ಮಾಡೋದಕ್ಕೂ ಟೈಮ್ ಇಲ್ಲ, ಅಷ್ಟು ಬ್ಯುಸಿ ಇದ್ದೀನಿ ಪ್ರೆಸೆಂಟ್. ಯಾಕಂದರೆ ಇವತ್ತು ಫ್ರೈಡೇ. ಸೊ ನಾನು 4ನೇ ವಾರದ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀನಲ್ವಾ. ಸೊ ಈಗ ಬಂದು ತಿಂಡಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿ ಇವಾಗ ಸ್ನಾನ ಮಾಡಬೇಕು. ಸೊ ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಯಾಕಂದರೆ ದೇವ್ರ ಮನೆ ದೀಪ ಎಲ್ಲ ಇವತ್ತಿದ್ದಂತ ತೊಳೆದು ರೆಡಿ ಮಾಡಿ ಸಂಜೆಗೆಲ್ಲ ಪ್ರಿಪೇರ್ ಆಗಬೇಕಲ್ವ, ಪ್ರಸಾದ ಎಲ್ಲ ಮಾಡಿ. ಸೊ ಇವತ್ತು ಜಾಮೂನ್ ಮಾಡೋಣ ಅಂತ ಇದ್ದೀನಿ. ಸೊ ಆದರೆ ನೋಡೋಣ, ಆ ವಿಡಿಯೋ ಶೂಟ್ ಮಾಡ್ಕೋತೀನಿ, ಇಲ್ಲಾಂದ್ರಿಲ್ಲ, ಯಾವುದಕ್ಕೂ ಗ್ಯಾರಂಟಿ ಹೇಳೋದಕ್ಕಾಗಲ್ಲ. ಸೊ ಅದೆಲ್ಲ ತುಂಬ ಕೆಲಸ ಇದೆ. ಬಟ್ ಆ ಗ್ಯಾಪಲ್ಲಿ ಈಗ ಫ್ರೆಶ್ ಅಪ್ ಆಗೋ ಗ್ಯಾಪಲ್ಲಿ ಸೊ ಇವಾಗ ವೀಡಿಯೋ ಮಾಡಿಬಿಡೋಣ ಒಂದು 1/2 hour. ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಒಟ್ಟಿಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಬಂದು ಕೂತಿದ್ದೀನಿ. ಗೊತ್ತಾ, ಅಷ್ಟು ಬ್ಯುಸಿ ನಾನು ತೋರಿಸ್ತಾ ಇದ್ದೀನಿ ಅಂದರೆ ನೀವು ವೀಡಿಯೋನ ಎಂಟು ತನಕ ನೋಡಲೇಬೇಕು. ಸೊ ಬನ್ನಿ ಕಿಚನ್ಗೆ ಯಾವ ರೀತಿ ಐಟಮ್ಸ್ ಎಲ್ಲ ತೊಗೊಳ್ತೀನಿ, ಏನು ಶಾಪ್ ಮಾಡಿದ್ದೀನಿ ಅಂತೆಲ್ಲ ತೋರಿಸ್ಕೊಡ್ತೀನಿ ಈಗ. ಸೊ ಫ್ರೆಂಡ್ಸ್, ಫಸ್ಟ್ ನಾನು ಬುಕ್ ಮಾಡಿದಾಗ ಬಂದಿರೋವಂಥ ಐಟಮೇ ನಾನು ತೋರಿಸ್ಬಿಡ್ತೀನಿ. ಸೊ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್. ಸೊ ಇದೊಂಥರ ಬೋರ್ಡ್ ಚೆನ್ನಾಗಿದೆ. ಸೊ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ನಾನು ನಿಜವಾಗ್ಲೂ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ನನ್ನ ಓಪನ್ ರಿವ್ಯೂ ಅಂತ ಹೇಳ್ಬೋದು. ಸೊ ನನಗೆ ತುಂಬ ಇಷ್ಟ ಆಗಿರೋದನ್ನ ಇಷ್ಟ ಆಗಿದೆ ಅಂತ ಹೇಳ್ತೀನಿ, ಇಷ್ಟ ಆಗಿಲ್ಲದಿರೋದು ಇಷ್ಟ ಆಗಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಿಮಗೂ ಹೆಲ್ಪ್ ಆಗಬೇಕಲ್ವ. ನಾನು ಕೂಡ ದುಡ್ಡು ಕೊಟ್ಟು ತೊಗೊಂಡಿದ್ರೆ ನೀವು ಕೂಡ ದುಡ್ಡು ಕೊಟ್ಟೆ ತೊಗೊಳ್ಳೋದಲ್ವ. ಸೊ ಇದು ಯಾವುದೇ ರೀತಿ ಫ್ರೀ ಯಾರು ಕೊಡಲ್ಲ. ಸೊ ಅದಕ್ಕೋಸ್ಕರ ನಾನು ಓಪನ್ ರಿವ್ಯೂ ಹೇಳ್ತೀನಿ. ಸೊ ವೀಡಿಯೋನ ಎಂಟು ತನಕ ನೋಡಿ. ನೀವು ನಾನು ತೊಗೊಳೋದು ತೊಗೋಬೇಕು ಅಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಲಿಂಕ್ ಹಾಕ್ತೀನಿ. ನಿಜವಾಗ್ಲೂ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಾನು ಕ್ವಾಲಿಟಿ ಚೆನ್ನಾಗಿರೋದೇ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ನೋಡ್ಬೋದು ಈ ರೀತಿ ಇದೆ. ಸೊ ಇದು ಉಲ್ಟಾ ಕಾಣ್ತಾ ಇದೆ, ಸೆಲ್ಫಿ ಕ್ಯಾಮ್ರಾ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ವ. ಸೊ ಅದಕ್ಕೋಸ್ಕರ ವೆಲ್ಕಮ್ ಟು ಅವರ್ ಸ್ವೀಟ್ ಹೋಮ್ ಅಂತ. ಸೊ ನನ್ನ ಮನೆ ಮುಂದೆ ಹಾಕೋದಕ್ಕೆ ಇನ್ನೂ ಸ್ವಲ್ಪ ದೊಡ್ಡದೇ ಬೇಕು ನಮ್ಮ ಮನೆಗೆ. ಬಟ್ ಸದ್ಯಕ್ಕಿರಲಿ, ಸ್ವಲ್ಪ ಮುಂದೆ ಅಲ್ಲಿ ನಾನು ಇನ್ನೂ ಈಗ ಮಣ್ಣ ಏನೋ ಸ್ವಲ್ಪ ಚೇಂಜಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡ್ರೆ ಚೇಂಜಸ್ ಮಾಡಬೇಕು ಅಂದರೆ ತುಂಬ ಖರ್ಚಾಗುತ್ತೆ. ಐ ಮೀನ್ ಲ್ಯಾಕ್ ತನಕನೇ ಆಗುತ್ತೆ ಅಂತ ಅಂದ್ಕೊಳ್ಳಿ. ನಾನು ಅಂದ್ಕೊಂಡಿರೋ ಥರ ಮನೇನ ಇನ್ನೊಂದು ಸ್ವಲ್ಪ ಇದು ಮಾಡಬೇಕಂತೆ. ಬಟ್ ಈಗ ಅಷ್ಟೆಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಮೇಜರ್ ಏನೇನು ಬೇಕು ಕೆಲವೊಂದನ್ನು ಚೇಂಜಸ್ ಮಾಡಿ ಅಲ್ಲಿಟ್ಟು ಇಲ್ಲಿಟ್ಟು ತೊಗೊಳ್ಳೋ ಅಂಥದ್ದನ್ನ ತೊಗೊಂಡು ಮಾಡೋಣ ಅಂತ ಇದ್ದೀನಿ. ಸೊ ಅದು ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ಸೊ ಕ್ವಾಲಿಟಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ, ರೀಸನಬಲ್ ಪ್ರೈಸೆಲ್ಲ ಇದೆ. ಸೊ ಪ್ರೈಸ್ ಎಲ್ಲ ಏನು ಬೇಕಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಮಾಡಿ, ಲಿಂಕ್ ಬೇಕು ಅಂದರೆ ಸೊ ಲಿಂಕ್ ಕೊಟ್ಟಾಗ ನೀವೇ ನೋಡ್ಬೋದು. ಸೊ ತುಂಬ ವರ್ತ್ ಇದೆ, ತೊಗೋಬೋದು. ಇದರ ಹ್ಯಾಂಗ್ ಮಾಡೋದು ಕೂಡ ಅವರೆಲ್ಲ ಕೊಟ್ಟಿರ್ತಾರೆ, ನಾವೇನಿಲ್ಲ. ಸೊ ಪ್ಯಾಕಿಂಗ್ ಆಲ್ರೆಡಿ ಓಪನ್ ಮಾಡಿ ಮನೆಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೆ. ಸೊ ಅದಕ್ಕೋಸ್ಕರ ಇದನ್ನು ಹಾಗೆ ತೋರಿಸ್ತಾ ಇದ್ದೀನಿ ಪ್ಯಾಕಿಂಗ್ ಇಲ್ದಂತೆಯೇ. ಹಾಗೆ ಇನ್ನೊಂದು ಏನಪ್ಪ ಅಂದರೆ ನೆಕ್ಸ್ಟು ಬೆಡ್ಶೀಟ್, ಕಿಚನ್ ಐಟಮ್ಸ್ ಅಂತ ಹೇಳ್ಬಿಟ್ಟು ಬೆಡ್ಶೀಟ್ ತೋರಿಸ್ತಾ ಇದ್ದೀನಿ. ಅನ್ಕೊಬಿಡಿ, ಸ್ವಲ್ಪ ಇದು ನಮ್ಮ ಬೆಡ್ರೂಮ್ಗೆ ನೆಸಸರಿ ಇತ್ತು. ಯಾಕಂದರೆ ನನಗೆ ಕಲರ್ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ತೊಗೊಂಡೆ. ಸೊ ಕ್ವಾಲಿಟಿನೂ ಅಷ್ಟೇ ಅದೇ, ಇನ್ನೂ ಹಾಕಿ ನೋಡಿಲ್ಲ ನಾನು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಯಾಕಂದರೆ ನಮ್ಮದು 6.5 ಉದ್ದ ಇದೆ, 6.5 ಅಗಲ ಈ ರೀತಿ ಇದೆ. ಸೊ ಅದಕ್ಕೋಸ್ಕರ ದೊಡ್ಡ ಬೆಡ್ಶೀಟೇ ಬೇಕು ನಮಗೆ. ಇದಾಗುತ್ತೋ ಏನೋ ಗೊತ್ತಾಗ್ತಾ ಇಲ್ಲ, ಬಟ್ ಕರೆಕ್ಟಾಗಿ ಆಗ್ಬೋದು ಅನ್ಕೋತೀನಿ. ಡಬಲ್ ಬೆಡ್ಶೀಟ್ ಇದೆ ಮಾಡಿದ್ದೆ. ಸೊ ನೋಡೋಣ, ಕ್ವಾಲಿಟಿ ಚೆನ್ನಾಗಿದೆ. ಕಲರು ಕೂಡ ನಾನು ಹೆಂಗೆ ಅಂದ್ಕೊಂಡು ಬುಕ್ ಮಾಡಿದ್ದೆ ಹಂಗೆ ಇದೆ. ಸೊ ತುಂಬ ಚೆನ್ನಾಗಿದೆ. ಸೊ ತೊಗೊಳ್ಳೋರು ತೊಗೋಬೋದು, ನಿಜವಾಗ್ಲೂ ಚೆನ್ನಾಗಿದೆ. ಪ್ರೈಸು ಕೂಡ ರೀಸನಬಲ್ ಪ್ರೈಸಲ್ಲೇ ಇದೆ. ಸೊ ತುಂಬ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಸೊ ನಿಮ್ಗೆ ಯಾರಾದರೂ ಇಷ್ಟ ಆದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತ ಲಿಂಕ್ನ ಹಾಕ್ತೀನಿ. ಸೊ ನೋಡಿ, ಕಲರ್ ಚೆನ್ನಾಗಿದೆ ಅಲ್ವಾ. ಸೊ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನೆಕ್ಸ್ಟ್ ಈಗ ಕಿಚನ್ ಐಟಮ್ಸಿಗೆ ಬಂದುಬಿಡೋಣ. ಸೊ ಕಿಚನ್ಗೆ ಏನೇನು ಬೇಕು ಅಂತ ನಾನು ಬುಕ್ ಮಾಡಿದ್ದೀನಿ ಅಂತ. ಸೊ ಇದು ಇವಾಗ ನಾನು ತೋರಿಸ್ತಾ ಇರೋಂಥದ್ದು ಫುಲ್ ಕಾಂಬೋ ಹೆಂಗೆ ಬರುತ್ತೆ ಆ ರೀತಿ ತೋರಿಸಿರ್ತೀವಿ. ಫುಲ್ ಸೆಟ್ ಇದು ಒಂದು ಅಂತ ಹೇಳ್ಬೋದು. ಈ ಬಾಕ್ಸಲ್ಲಿ ಬಂದಿರೋವಂಥದ್ದು ಫುಲ್ಲು. ಸೊ ಫಸ್ಟಿಗೆ ಈ ರೀತಿ 2 ಬ್ರಷಸ್ ಕೊಟ್ಟಿದ್ದಾರೆ. ಇದು ಬ್ರಷ್ ಇದನ್ನು ಈ ರೀತಿ ಅಥವಾ ಇಡ್ಲಿ ಹಾಕೋದು ಎತ್ತೋದಕ್ಕೆ ಅಥವಾ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು. ಸೊ ಆ ರೀತಿ ಇದೆ. ಇದು ಬ್ರಷ್ ಅಂತ ಹೇಳ್ಬೋದು. ಸೊ ಇದ್ರ ಜೊತೆ ಕಾಂಬೋನೇ ಫುಲ್ ಸೆಟ್ಟೇ. ಟೋಟಲ್ ಪ್ರೈಸ್ ಇದಕ್ಕೆ. ಹಾಗೆಯೇ ನೆಕ್ಸ್ಟು ಇದು
ಎಣ್ಣೆ ಹಾಕೋದಕ್ಕೆ ಬಾಟಲ್ಸ್ಗೆ. ಅದು ಇದೇನಕ್ಕೆ ಅಂತಲೂ ಕೂಡ ನಾನು ಹೇಳ್ತೀನಿ, ಹಂಗೆ ನೋಡ್ತಾರೆ. ಸೊ ಈಗ ನಾವು ಎಣ್ಣೆ ಎಲ್ಲ ಈಗ ಫುಲ್ ಕ್ಯಾನ್ ಎಲ್ಲ ತಂದಿರ್ತೀವಲ್ವ, ಸೊ ಅಲ್ಲಿಂದ ಬಾಟಲ್ಸ್ಗೆ ಹಾಕೋಬೇಕಲ್ವ, ಸೊ ಆಗ ಯೂಸ್ ಆಗುತ್ತೆ, ನೀಟಾಗಿ ಹೊರಗಡೆ ಎಲ್ಲ ಸ್ಪ್ರೆಡ್ ಆಗೋಲ್ಲ ಅಂತ ಹೇಳ್ಬಿಟ್ಟು. ಹಾಗೆಯೇ ಪುಟಾಣಿದು ಬಾಟಲ್ಸ್ ಕೊಟ್ಟಿದ್ದಾರೆ. ಸೊ ಇದು ಗಾರ್ಜನ್ ಬಾಟಲು. ಏನಪ್ಪ ಅಂತ ಹೇಳಿದ್ರೆ ಹುಷಾರಾಗಿ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಯಾಕಂದರೆ ನಮ್ಮ ಮನೇಲಂತೂ ತುಂಬ ಕೇರ್ಫುಲ್ಲಾಗಿ ಯೂಸ್ ಮಾಡಬೇಕು. ಇದು ನಾರ್ಮಲಾಗಿ ಓಪನ್ ಆಗಿದೆ, ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಇಲ್ಲಾಂದರೆ ಈ ರೀತಿ ಸ್ವಲ್ಪ ಸಾಲ್ಟು ಅಥವಾ ಏನಾದರೂ ಸ್ವಲ್ಪ ನಾವು ಚಿಟಿಕೆ ಅಷ್ಟೆಲ್ಲ ಹಾಕ್ತೀವಲ್ವ, ಆ ಥರದ್ದು ಏನಾದ್ರು ಐಟಮ್ಸ್ ಹಾಕ್ಕೊಂಡು ಯೂಸ್ ಮಾಡ್ಬೋದು. ಸೊ ನಾನು ಏನಕ್ಕೆಲ್ಲ ಯೂಸ್ ಮಾಡಿದ್ದೀನಿ ಅಂತ ಅದನ್ನು ಅಪ್ಕಮಿಂಗ್ ಡೇಸಲ್ಲಿ ತೋರಿಸಿ, ನಾನು ಕಿಚನೆಲ್ಲ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಸೊ ನೋಡ್ಬೋದು. ಸೊ ಇದು 2. ಸೊ ಗಾಜಾ ಏನು ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಗಾಜಿಂದೇನೆ ಇದು. ಸೊ ಹಾಗೆ ಪ್ಯಾಕಿಂಗು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ನೋಡ್ಬೋದು. ಈ ರೀತಿ ಎಲ್ಲ ಹಾಕಿ ಗಾಜಿಗೆ ಫುಲ್ಲು ಏನು ಡ್ಯಾಮೇಜ್ ಆಗಬಾರ್ದು, ಗ್ಲಾಸ್ ಐಟಮ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಹಾಗೆ ನೋಡ್ಬೋದು. ನೆಕ್ಸ್ಟು ಬಾಟಲ್ಸು. ಸೊ ಇದು ಅಷ್ಟೇ ಗ್ಲಾಸ್ ಐಟಮೇ. ನಿಮಗೆ ಟೆಸ್ಟ್ ಮಾಡೋಕ್ಕೆ ಹೋಗೋಮೇಲೆ ಹೊಡೆದೋಗುತ್ತೆ ಅಂತ ಭಯ. ಸೊ ಇದು ಅಷ್ಟೇ ಆಯಿಲ್ ಹಾಕಿ ಇಟ್ಕೊಳ್ಳೋದಕ್ಕೆ ನಾನು, ಯಾಕಂದರೆ ನಾನು ಎಲ್ಲ ಥರ ಟ್ರೈ ಮಾಡ್ತೀನಿ, ನಂಗೆ ಅದೇನೋ ಆಯಿಲ್ ಇಲ್ಲೆಲ್ಲ ಮೇಲಾದರೆ ಒಂಥರ ಹೋಗೋದೇ ಇಲ್ಲ, ಎಷ್ಟು ಉಜ್ಜಿದ್ರು ಎಷ್ಟು ಉಳಿದ್ರೂ ಹೋಗೋದೇ ಇಲ್ಲ. ಸೊ ಅದಕ್ಕೋಸ್ಕರ ಈ ಸಲ ಈ ರೀತಿ ಬುಕ್ ಮಾಡಿದ್ದೀನಿ. ಸೊ ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ಇದೆಲ್ಲ ಲೀಕ್ ಆಗಲ್ವಾ, ಯಾವ ರೀತಿ ಇರುತ್ತೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದು ಕೂಡ ತುಂಬ ಚೆನ್ನಾಗಿದೆ, ಪ್ಯಾಕೇಜು ಕೂಡ ತುಂಬ ಚೆನ್ನಾಗಿ ಕಳಿಸಿದ್ದಾರೆ ಅಂತ ಹೇಳ್ಬೋದು, ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಏನೇನು ತೋರಿಸ್ದೆ ಇದೆಲ್ಲ ಈ ಬಾಕ್ಸಲ್ಲಿ ಇರೋವಂಥದ್ದು. ಸೊ ಒಂದು ಸೆಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಏನು ಬುಕ್ ಮಾಡಿದ್ದೀನಿ ಅಂತ, ಸೊ ಕೈಗೆ ಯಾವ ಸಿಗುತ್ತೆ ಅದು ಎತ್ಕೊಂಡು ತೋರಿಸ್ತೀನಿ ನಾನು ನಿಮಗೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ಬಂದು ಬಾಕ್ಸಸ್ ಬೇಕಿತ್ತು ನನಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ತುಂಬ ಅಂದರೆ ತುಂಬ ಬಾಕ್ಸಸ್ ಇದೆ. ಈ ಥರ ಪ್ಲಾಸ್ಟಿಕ್ಕು ಹೊಸ ಡಿಸೈನ್, ಹಳೆ ಡಿಸೈನೆಲ್ಲ ಹೊಸ ಥರದ್ದೇ ನಮ್ಮ ಮತ್ತೆ ತುಂಬ ತೆಗೆದಿಟ್ಟಿದ್ದಾರೆ. ಬಟ್ ನನಗೆ ಅದು ಯಾವುದು ಬೇಡ, ಒಂದೇ ಥರ ಕಲರಲ್ಲಿ ಫುಲ್ ಕಿಚನ್ ಒಂದೇ ಥರ ಕಲರ್ ಇರಲಿ. ಮಿಸ್ ಆದರೂ ಕೂಡ ಇದು ನಮ್ಮದೇ ಅಂತ ಗೊತ್ತಾಗಬೇಕು, ಅದೇ ಮೇನ್ ರೀಸನ್ ನನಗೆ ಇರೋದು. ಸೊ ಅದಕ್ಕೋಸ್ಕರ ಒಂದೇ ಥರ ಕಲರಲ್ಲಿ ಬುಕ್ ಮಾಡಿದ್ದೀನಿ. ಸೊ ಯಾವ ಕಲರ್ ಅಂತ ತೋರಿಸ್ತೀನಿ. ದೊಡ್ಡ ಬಾಕ್ಸು ಚಿಕ್ಕ ಬಾಕ್ಸ್ ಎರಡೂ ಕೂಡ ಬುಕ್ ಮಾಡಿದ್ದೀನಿ. ಒಂದು ಡಿಸೈನ್ ಬುಕ್ ಮಾಡಿದ್ದೀನಿ. ಸೊ ಕೂಡ ಅದು ಕೂಡ ಬಂದಿದೆ. ಅಂತ ಹೇಳ್ತಾರೆ ಅಷ್ಟೊಂದಿದೆ ಮತ್ತೆ ಬುಕ್ ಮಾಡಿದ್ಯಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇರಲಿ. ಸೊ ಎಷ್ಟೇ ಇದ್ದರೂ ಕೂಡ ಹೆಣ್ಮಕ್ಳಿಗೆ ಏನು ಬೇಕು, ಈ ಅಡುಗೆ ಮನೆಗಾಗಿರ್ಬೋದು, ಈ ರೀತಿ ಮನೆಗೆ ಏನು ಬೇಕು ಅದನ್ನು ಆಸೆ ಕಮ್ಮಿ ಆಗೋಲ್ಲ ಅಂತ ಹೇಳ್ಬೋದು. ಸೊ ಅದೇ ರೀತಿ ನನಗೂ ಕೂಡ ಸೊ ಪ್ಯಾಕೇಜಿಂಗು ಅಷ್ಟೇ ತುಂಬ ಚೆನ್ನಾಗಿ ಕಳಿಸಿದ್ದಾರೆ ಅಂತ ಹೇಳ್ಬೋದು. ಸೊ 12 ಕೂಡ ಈ ರೀತಿ ದೊಡ್ಡ ಬಾಕ್ಸಲ್ಲಿ ಹಾಕ್ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಸೊ 12 ಬಾಕ್ಸಸ್ ಇದೆ ಇಲ್ಲಿ. ಸೊ ಪ್ಯಾಕೇಜು ನೋಡ್ಬೋದು ಯಾವ ರೀತಿ ಮಾಡಿದ್ದಾರೆ ಅಂತ. ಸೊ ಬ್ಲ್ಯಾಕ್ ಕಲರ್ ಬುಕ್ ಮಾಡಿದ್ದೀನಿ. ಸೊ ಬೇರೆ ಕಲರ್ ಯಾವ ಥರ ಅಂತ ಹೇಳ್ತಾರೆ, ಒಂಥರ ಬ್ಲೂ ಇತ್ತು, ನಂಗೆ ಆ ಬ್ಲೂ ಇಷ್ಟ ಆಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಇದೇ ಬುಕ್ ಮಾಡಿದೆ. ಸೊ ನಿಜ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಇದು ಗ್ಲಾಸ್ ಏನಲ್ಲ, ನೋಡ್ಬೋದು ಗ್ಲಾಸ್ ಅಲ್ಲ ಇದು, ನಿಮ್ಗೆ ಟೆಸ್ಟ್ ಮಾಡೋದಕ್ಕೆ ತೋರಿಸಿರೋದು. ನೋಡೋದಕ್ಕೆ ಕ್ಯಾಮ್ರಾಗೆ ಗ್ಲಾಸ್ ಥರನೇ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಸೊ ಸಣ್ಣ ಪುಟ್ಟ ಎಲ್ಲ ಇರುತ್ತಲ್ಲ. ಸೊ ನಾನು ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ, ನನ್ನ ಆರ್ಗನೈಸ್ ನಿಮ್ಗೆ ಇಷ್ಟ ಆಗುತ್ತಾ ಅಂತ ನಾನು ತೋರಿಸ್ತೀನಿ ಅಪ್ಕಮಿಂಗ್ ಡೇಸಲ್ಲಿ. ನೋಡ್ಬೋದು ಇದೇ ಥರದ್ದು ಸೆಟ್ ಆಫ್ 12 ಮಾಡಿದ್ದೀನಿ, ಯಾಕಂದರೆ ಬೇಕಾಗುತ್ತಲ್ವಾ. ಸೊ ಎಷ್ಟಿದ್ರೂ ಸಾಕಾಗಲ್ಲ ಬಾಕ್ಸ್ಗಳೆಲ್ಲ, ಸೊ ಗ್ರಾಸರೀಸ್ ಎಲ್ಲ ಹಾಕಿಡೋದಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿ ಪ್ಯಾಕೇಜಿಂಗ್ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ. ಸೊ ಇದು 12 ಸೇಮ್ ಎಲ್ಲ ಇದೆ. ಸೊ ಅದಕ್ಕೆಲ್ಲ ನಾನು ತೋರ್ಸೋಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಒಂದೇ ಥರ ಇರೋದ್ರಿಂದ. ಸೊ ಹಾಗೆ ನೆಕ್ಸ್ಟು ಈ ಬಾಕ್ಸಲ್ಲಿ ಏನಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಸೊ ನೋಡ್ಬೋದು ಇದೇನಂತಾರಪ್ಪ, ಬೇಳೆ ಎಲ್ಲ ಸಾಂಬಾರೆಲ್ಲ ಮಾಡಿದಾಗ ಬೇಳೆ ಎಲ್ಲ ಮಸಿಯಾಗಿ ಹಿಂಗೆ ಬೇಕಾಗುತ್ತಲ್ವ. ಸೊ ಹೆಲ್ಪ್ ಆಗುತ್ತೆ. ಸೊ ನನಗೆ ಈ ಥರ ತೊಗೋಬೇಕು ಅಂದು ಸಿಟಿಗೆ ಹೋದಾಗ ಮಿಸ್ ಆಗುತ್ತೆ. ಎಲ್ಲರೂ ಶಾಪ್ ಹೋದಾಗ ಅಯ್ಯೋ ತೊಗೊಂಡ್ರಾಯ್ತು, ಇನ್ನೊಂದ್ಸಲ ತೊಗೊಂಡ್ರೆ. ಅದಕ್ಕೆ ಈಗ ಏನೇನು ಬೇಕು, ಏನೇನು ನೆಸಸರಿ ಇದೆ ಅದನ್ನೆಲ್ಲ ಈಗ ಒಂದೇ ಸಲ ಬುಕ್ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಇದನ್ನೆಲ್ಲ ಬುಕ್ ಮಾಡಿ ಆಲ್ರೆಡಿ ಒಂದು 10 ಡೇಸ್ ಆಗಿತ್ತು. ಇವಾಗ ಒಂದು 3-4 ಡೇಸಿಂದ ಒಂದೊಂದಾಗಿ ಬರ್ತಿದೆ. ಸೊ ನಾನು ಹೇಳಿದಾಗ ಇನ್ನೊಂದು ಮಿಸ್ ಆಗಿದೆ, ಏನಂತ ಹೇಳ್ತೀನಿ. ಸೊ ಇದು ಅಷ್ಟೇ ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಇದು ಒಂದು ಹಾಗೆಯೇ ಇದು ಬೇಕ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ಕೋಬೋದು, ಅಥವಾ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಆದರೆ ಈ ಥರದ್ದು ಇತ್ತು ಆಲ್ರೆಡಿ, ಬಟ್ ಕ್ವಾಲಿಟಿ ಏನಾಗಿತ್ತು ಏನೋ ಗೊತ್ತಿಲ್ಲ, ಇದೇ ಓಪನ್ ಆಗೋಗಿತ್ತು. ಸೊ ಅದಕ್ಕೆ ಇನ್ನೊಂದು ಇರಲಿ ಅಂತ ಹೇಳ್ಬಿಟ್ಟು ಇದೊಂದು ಬುಕ್ ಮಾಡಿದೆ. ಹಾಗೆಯೇ ನೆಕ್ಸ್ಟು ಈಗ ಚಿತ್ರಾನ್ನ ಎಲ್ಲ ಮಾಡುವಾಗ ಬೇಗ ಆಗಲ್ಲ ಅಲ್ವಾ. ಸೊ ನಿಮ್ಮೆ ನಿಲ್ಲೋದೇ ಒಂದು ಬೇಜಾರಿಗೆ. ಸೊ ಅದಕ್ಕೋಸ್ಕರ ಈ ರೀತಿದೊಂದು ಬುಕ್ ಮಾಡಿದೆ. ಸೊ ತುಂಬ ಚೆನ್ನಾಗಿದೆ. ಸೊ ಇನ್ನೂ 2 ಐಟಮ್ ಬರಬೇಕು. ಸಾರಿ, ನಾನು ನೋಡಿ ಒಂದೇ ಐಟಮ್ ಅಂತ ಹೇಳ್ತಾ ಇದ್ದೀನಿ. ಸೊ 2 ಐಟಮ್ ಏನು ಅಂತ ಹೇಳ್ತೀನಿ, ಯಾಕಂದರೆ ಈ ಸ್ಟೀಲ್ದು ಈ ಥರ ನೋಡಿದ್ಮೇಲೆ ನಂಗೆ ನೆನಪಾಯ್ತು ಇನ್ನೊಂದು ಯಾವ ಐಟಮ್ ಅಂತ. ನಿಜವಾಗ್ಲೂ ಅಲ್ಲಿ ತನಕ ನೋಡಿರಲಿಲ್ಲ, ನೆನಪೇ ಆಗಿರಲಿಲ್ಲ. ಸೊ ಇದು ಕೂಡ ಆಲ್ರೆಡಿ ಒಂದಿತ್ತು ನಮ್ಮ ಮನೆಯಲ್ಲೋ ನಾಪತ್ತೆ ಆಗಿಬಿಟ್ಟಿದೆ.
ಸೊ ಇದು ಅಷ್ಟೇ ಪ್ಯಾಕೇಜಿಂಗ್ ನೀಟಾಗಿ ಮಾಡಿ ನೀಟಾಗಿ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಲ್ಲೂ ಡ್ಯಾಮೇಜ್ ಆಗಲಿ ಏನೂ ಇಲ್ಲ. ಸೊ ಇದ್ದರೆ ನಾನು ಖಂಡಿತ ರಿಟರ್ನ್ ಹಾಕ್ತೀನಿ. ಯಾಕಂದರೆ ಯಾವುದೇ ರೀತಿ ಫ್ರೀಯಾಗಿ ಏನಲ್ವಲ್ಲ, ನಾವು ಕೂಡ ಅಮೌಂಟನ್ನ ಸ್ಪೆಂಡ್ ಮಾಡಿ ಎಲ್ಲ ತರಿಸ್ಕೊಂಡಿರೋವಂಥದ್ದು. ಸೊ ಇಷ್ಟು ಈ ಬಾಕ್ಸಲ್ಲಿ ಇದ್ದಿದ್ದು. ಹಾಗೆ ನೆಕ್ಸ್ಟ್ ಬಂದು ಇಷ್ಟು ದೊಡ್ಡ ಬಾಕ್ಸ್ ಏನಪ್ಪ ಅಂತ ನೋಡ್ತಾ ಇರ್ಬೋದು ನೀವು. ಇಷ್ಟು ದೊಡ್ಡ ಬಾಕ್ಸ್ ಬಂದು ನಾನು ಹೇಳಿದಾಗೆ ಚಿಕ್ಕದು ಬೇರೆ ದೊಡ್ಡದು ಬೇರೆ ಮಾಡಿದ್ದೀನಿ ಅಂತ ಹೇಳಿದ್ದಲ್ಲ. ಸೊ ಇದು ಬಾಕ್ಸಸ್ಸು. ಇದು ಕೂಡ ಪ್ಯಾಕೇಜಿಗೆ ತುಂಬ ಚೆನ್ನಾಗಿ ಬಂದಿದೆ. ಇದು ಕೂಡ 12 ಇದೆ, 1 ಡಜನ್ ಇದೆ. ಸೊ ನೋಡಿ, ಇದು ಬ್ಲ್ಯಾಕ್ ಕಲರ್, ಸೇಮ್ ಒಂದೇ ಕಲರ್ ಮಾಡಿದ್ದೀನಿ. ಐ ಥಿಂಕ್ 1 kg ಆಗ್ಬೋದು. ಐ ಮೀನ್ 1 kg ಗ್ರಾಸರಿ ಏನಾದರೂ ಬೇಳೆ ಆಗಿರ್ಬೋದು, ಏನಾದರೂ ಹಿಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದೊಡ್ಡದಾಗಿದೆ. ನೋಡೋದಕ್ಕೆ ಕೂಡ ಏನು ಗ್ಲಾಸ್ ಐಟಮ್ ಅಲ್ಲ, ನಾರ್ಮಲ್ ಪ್ಲಾಸ್ಟಿಕ್ಕಿನೇ. ಸೊ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಚೆನ್ನಾಗಿ ಕಾಣುತ್ತೆ ಅರೇಂಜ್ ಮಾಡಿದ್ರೆ, ಒಂದೇ ಥರ ಕಲರ್ ಇದ್ರಲ್ವ. ಸೊ ಅದಕ್ಕೆ ಇದನ್ನು ಬುಕ್ ಮಾಡಿದ್ದೀನಿ. ಸೊ ನಂಗೆ ಇಷ್ಟ ಆಯಿತು ಕ್ವಾಲಿಟಿ ಎಲ್ಲ ಬಂದು ಇದರಲ್ಲಿ. ಸೊ ತುಂಬ ಚೆನ್ನಾಗಿದೆ. ನೋಡ್ಬೋದು ಪ್ಯಾಕೇಜಿಂಗ್ ತೋರಿಸ್ತೀನಿ ಎಷ್ಟು ನೀಟಾಗಿ ಎಲ್ಲ ಒಂದೊಂದು ಬಾಕ್ಸು ಕೂಡ ಈ ರೀತಿಯಾಗಿ 12 ಇದೆ ಈ ಬಾಕ್ಸಲ್ಲಿ ಅಂತ ಹೇಳ್ಬೋದು. ಸೊ ತುಂಬ ಚೆನ್ನಾಗಿದೆ. ಸೊ ಫ್ರೆಂಡ್ಸ್, ಹಾಗೆ ನೆಕ್ಸ್ಟ್ ಐಟಮ್ ಬಂದು ಈ ಬಾಕ್ಸು. ಸೊ ಇದು ಕೂಡ ಕಿಚನ್ಗೆ ಬೇಕಾಗಿರೋವಂಥದ್ದೇ. ಸೊ ಈ ಸಲ ಜಾಸ್ತಿ ಕಿಚನ್ಗೆ ಬೇಕಾಗಿರೋವಂಥದ್ದೇ ತರಿಸ್ಕೊಂಡಿದ್ದೀನಿ. ನೋಡ್ಬೋದು ಈ ರೀತಿ ಪ್ಯಾಕೇಜಿಂಗ್ ನೋಡಿ ಎಷ್ಟು ನೀಟಾಗಿ ಬಾಕ್ಸು ಆ ರೀತಿ ಅದರ ಒಳಗಡೆ ಈ ರೀತಿಯೂ ಪ್ಯಾಕೇಜಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ. ಇದು ಸಪ್ರೇಟ್ ಅಲ್ಲ, ಇದೇ ರೀತಿ 4 ಇದೆ. ನಾನು ಅಂದ್ಕೊಂಡಿದ್ದೀನಿ ಇದರಲ್ಲಿ ಏನಾದರೂ ಪೌಡರ್ಸ್ ಹಾಕೊಳ್ಳೋದಕ್ಕೆ, ಈ ರೀತಿ ಗರಂ ಮಸಾಲ ಈ ರೀತಿ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ. ಎಲ್ಲ ಒಂದೊಂದು ಹಾಕಿ ಇಟ್ಕೋಬೋದು. ಸೊ ಒಟ್ಟಿಗೆ, ಯಾಕಂದರೆ ಇದನ್ನೆಲ್ಲ ನಾವು ಎಲ್ಲ ಮಸಾಲೆಸ್ನ ಯೂಸ್ ಮಾಡುವಾಗ ಆಲ್ಮೋಸ್ಟ್ ಒಟ್ಟಿಗೆ ಯೂಸ್ ಮಾಡ್ತೀವಿ, ಸರಿ ಅಲ್ವಾ? ಯಾಕಂದರೆ ಯಾವಾಗಲೂ ಒಂದೊಂದು ಏನು ತೆಗೆದಾಕೊಳ್ಳೋ. ಸೊ 4 ಬೇಕಾಗುತ್ತೆ. ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು. ಸೊ ಇದೆಲ್ಲ ಒಟ್ಟಿಗೆ ಬೇಕಾಗುತ್ತೆ ಕೆಲವೊಂದು ಆಲ್ಮೋಸ್ಟ್ ಮಾಡುವಾಗ. ಸೊ ಅದಕ್ಕೋಸ್ಕರ ಇದೆಲ್ಲ ಒಟ್ಟಿಗೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡಿದ್ದೀನಿ. ಇದು ಕೂಡ ಸೆಟ್ ಆಫ್ 2 ಮಾಡಿದ್ದೀನಿ. ಸೊ ಇನ್ನೊಂದಿದೆ. ಸೊ ಇನ್ನೇನಾದರೂ ಇಟ್ಕೊಳ್ಳೋಕ್ಕಾಯಿತು, ಯಾಕಂದರೆ ಗ್ರಾಸರಿ ಫಿಲ್ ಮಾಡುವಾಗ ಗೊತ್ತಾಗುತ್ತೆ ಯಾವುದಕ್ಕೆ ಏನೇನು ಇಟ್ಟರೆ ಅಂತ ಐಡಿಯಾ. ಸೊ ಫಿಲ್ ಮಾಡಿದಾಗ ನಾನು ಅದಕ್ಕೆ ತೋರಿಸ್ತೀನಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೇಮ್ ಅದಕ್ಕೋಸ್ಕರ ಅದನ್ನೇನು ಓಪನ್ ಮಾಡಲಿಲ್ಲ. ಸೊ ಇಷ್ಟು ನಾನು ಬುಕ್ ಮಾಡಿರೋವಂಥದ್ದು. ಸೊ ಇಷ್ಟು ಕೂಡ ಬಂದಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಕ್ವಾಲಿಟಿ ವೈಸು ಕೂಡ ತುಂಬ ಚೆನ್ನಾಗಿದೆ. ನಾನು ಹೇಳಬೇಕಂದ್ರೆ ನನಗೆ ಪಾತ್ರೆ ಎಲ್ಲ ಈ ರೀತಿ ಎಲ್ಲ ಇಷ್ಟನೇ ಆಗಲ್ಲ. ಯಾಕಂದರೆ ಈ ರೀತಿ ಐಟಮ್ಸ್ ಎಷ್ಟು ಬೇಕು ಕಿಚನಲ್ಲಿ ಅಷ್ಟಿದ್ದು, ಸ್ವಲ್ಪ ಮಾತ್ರ ಮನೇಲಿ ಇಡಬೇಕು. ಎಕ್ಸ್ಟ್ರಾ ಒಂದು ಸೆಟ್ ಅಷ್ಟು ಬಿಟ್ಟರೆ ನನಗೆ ಇನ್ನು ಜಾಸ್ತಿ ಐಟಮ್ ಎಲ್ಲ ಇಷ್ಟ ಆಗಲ್ಲ. ಬಟ್ ನಮ್ಮ ಮನೇಲಿ ತುಂಬ ಐಟಮ್ಸ್ ಇದೆ. ಆಲ್ರೆಡಿ ಇಲ್ಲಾಂದರೂ ಒಂದು 5-6 ಚೀಲನೇ ನಾನು ಕೊಟ್ಬಿಟ್ಟೆ ಅಂತ ಹೇಳ್ಬೋದು. ನಮ್ಮ ಅತ್ತೆಗೆ ಹೇಳ್ಬಿಟ್ಟು, ನಮ್ಮ ಅತ್ತೆ ಯಾವ್ದಾದ್ರು ಇಟ್ಕೊಳ್ದಾರೆ ಏನಾದರೂ ಮಾಡ್ಕೊ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಯಾರು ಬೆಳಗ್ತಾರಪ್ಪ ಅಂತೇಳಿ, ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ಏನೇ ಒಂದು ಹಬ್ಬ ಬರಲಿ, ಏನೇ ಒಂದು ಬಂದಾಗ ತೊಳಿತಾ ಇರಬೇಕು, ಇದು ಮಡಗ್ತಾ ಇರಬೇಕು. ನಮಗೆ ತಿಂಗ್ಳಿಗೆ 1-2 ಹಬ್ಬ, 1 ಹಬ್ಬ ಇದ್ದೇ ಇರುತ್ತಲ್ವ. ಸೊ ತುಂಬ ಹಿಂಸೆ ಆಗುತ್ತೆ. ಸೊ ಅದಕ್ಕೋಸ್ಕರ ಆದರೂ ನಾನು ಅಷ್ಟು ಕೊಟ್ಬಿಟ್ಟು ಮತ್ತೆ ಇನ್ನೂ ಎಕ್ಸ್ಟ್ರಾ ಪಾತ್ರೆನೂ ಕೂಡ ತೊಗೊಂಡೆ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಮತ್ತು ಇನ್ನೂ ಅಷ್ಟೊಂದಿದೆ. ಬಟ್ ಇವಾಗ ಪ್ಲಾಸ್ಟಿಕ್ ಐಟಮ್ ಅದನ್ನೇ ತೊಗೊಂಡು ಯೂಸ್ ಮಾಡ್ಬೋದಿತ್ತು. ಬಟ್ ನಾನು ಬೇಡ, ಈ ರೀತಿ ಎಲ್ಲ ಒಂದೇ ಥರ ಸೆಟ್ ಇರಲಿ, ಅದ ಮೇಲೆ ಹೆಂಗೆ ಇಟ್ಟಿದ್ದೀನಿ ಹಂಗೆ ಇರಲಿ ಅಂತ ಹೇಳ್ಬಿಟ್ಟು ಅಲ್ಲ ಹಂಗೆ ಇಟ್ಟಿದ್ದೀನಿ. ಸೊ ಇಷ್ಟು ಆಯಿತು. ಸೊ ಇನ್ನೊಂದೆರಡು ಐಟಮ್ ಏನಂದರೆ, ನಾನು ಜ್ಯುವೆಲ್ರಿ ಬಾಕ್ಸ್ ಬುಕ್ ಮಾಡಿದ್ದೀನಿ. ಯಾಕಂದರೆ ಜ್ಯುವೆಲ್ರಿ ಒಂದು 16 ಇಟ್ಕೋಬೋದು ಫುಲ್ಲು ಸೆಟ್ಟು. ಸುಮ್ಮನೆ ಅಲ್ಲಿ ಇಲ್ಲಿ ಒಂದೊಂದು ಬಾಕ್ಸಲ್ಲಿ ಇಡೋದಕ್ಕಿಂತ ಸಣ್ಣ ಈ ರೀತಿ ಡೈಲಿ ವೇರ್ಸ್ ಜ್ಯುವೆಲ್ರೀಸ್ ಆ ರೀತಿಲೆಲ್ಲ ಒಟ್ಟಿಗೆ ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಸೊ ಅದೊಂದು ಮಾಡಿದ್ದೀನಿ. ಹಾಗೆ ಪುಟಾಣಿ ಮಾಡಿದ್ದೀನಿ. ಸೊ ಕ್ವಾಲಿಟಿ ಹೆಂಗೆ ಬರುತ್ತೆ ಅಂತ ನೋಡಬೇಕು, ತುಂಬ ಕ್ಯೂರಿಯಾಸಿಟಿ ಇದ್ದೀನಿ. ಅದು ಮತ್ತು ಅವೆರಡು ಇನ್ನೂ ಬಂದಿಲ್ಲ. ಸೊ ನಾನು ವೀಡಿಯೋ ಯಾಕೆ ಅದು ಬಂದಮೇಲೆ ಮಾಡ್ಬೋದಿತ್ತು, ಬಟ್ ಏನಕ್ಕೆ ಮಾಡ್ತಾಯಿದ್ದೀನಪ್ಪ ಬೇಗ ಅಂದರೆ, ಈಗ ಗ್ರಾಸರಿ ಎಲ್ಲ ಫಿಲ್ ಮಾಡಿ ಇಡಬೇಕಲ್ವ. ಇನ್ನೂ ಎಷ್ಟು ದಿನ, ಆಲ್ರೆಡಿ 4-5 ಡೇಸಿಂದ ಹಿಂಗೆ ಇಟ್ಕೋತಾ ಇದ್ದೀನಿ, ಒಂದಾಗಿ ಬಂದು ಕಲೆಕ್ಟ್ ಮಾಡಿ. ಸೊ ಸಾಕಲ್ವ, ಇಷ್ಟು ಐಟಮ್ನೇ ತೋರಿಸೋಣ. ಇನ್ನು ಅದು ಬಂದಮೇಲೆ ನೆಕ್ಸ್ಟ್ ಬೇಕಾ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಅದೇನಾದ್ರು ಬಂದರೆ ಖಂಡಿತ ನಾನು ಪಕ್ಕದಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ನೋಡ್ಬೋದು ನೀವು ಫ್ರೆಂಡ್ಸ್. ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ ಪಾರ್ಸಲ್ ಕೂಡ ಬಂದಿತ್ತು. ನಾನು ವಿಡಿಯೋ ಶೂಟ್ ಮಾಡಿದ್ದು ಈವ್ನಿಂಗ್ಗೆ ಎಲ್ಲ ಬಂದುಬಿಡ್ತು. ನೋಡ್ಬೋದು ಇದೊಂದು ಕುಟಾನಿ. ನಾನೇ ಇಷ್ಟೊಂದು ಚಿಕ್ಕದೇ ಮಾಡಿದೆ, ಸಾಕು ಇವಾಗ ಸದ್ಯಕ್ಕೆ ಅಂತ ಹೇಳ್ಬಿಟ್ಟು. ಕ್ವಾಲಿಟಿ ಚೆನ್ನಾಗಿದೆ, ಪ್ರೈಸ್ಗೆ ವರ್ತ್ ಅಂತ ಅನ್ನಿಸ್ತು. ಬಟ್ ಸ್ವಲ್ಪ ಸ್ಟೀಲ್ ಕಲರ್ ಬೇರೆ ಇರಬೇಕಿತ್ತು ಅಂತ ನನಗನ್ನಿಸ್ತು. ಅಷ್ಟು ಬಿಟ್ಟರೆ ಕ್ವಾಲಿಟಿ ವೈಸ್ ಮಾತ್ರ ಸೂಪರ್ ಆಗಿದೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ಜ್ಯುವೆಲ್ರಿ ಬಾಕ್ಸು ಕೂಡ ಬಂದಿದೆ. ಅದು ನಾನು ಯಾವಾಗಲಾದ್ರು ಅಪ್ಕಮಿಂಗ್ ಡೇಸಲ್ಲಿ ಜ್ಯುವೆಲ್ರಿ ಕಲೆಕ್ಷನ್ಸ್ ವಿಡಿಯೋ ಮಾಡಿದಾಗ ನಾನು ತೋರಿಸ್ತೀನಿ. ಸೊ ಅವಾಗಲೇ ತೋರಿಸೋಣ ಅಂತೇಳ್ಬಿಟ್ಟು ನಾನೇ ಸುಮ್ಮನಾದೆ. ಹಾಗೆ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ,
ಈಗ ಫ್ರಿಡ್ಜಸ್ಗೆಲ್ಲ ಏನಪ್ಪ ಸೊಪ್ಪು ಆ ಥರ ಎಲ್ಲ ಹಾಕ್ಬಿಟ್ಟು ಇಟ್ಕೊಳ್ಳೋದಕ್ಕೆ ಈ ಥರ ಬ್ಯಾಗ್ಸ್ ತರಿಸಿದ್ದೆ. ನೋಡ್ಬೋದು ಚೆನ್ನಾಗಿದೆ, ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ನಂಗೆ ಇಷ್ಟ ಆಯಿತು. ಜಿಪ್ಪೆಲ್ಲ ಇರುತ್ತೆ, ನೀಟಾಗಿರುತ್ತೆ, ಫ್ರೆಶ್ ಆಗಿರುತ್ತೆ. ಆಲ್ರೆಡಿ ಯೂಸ್ ಮಾಡ್ತಾಯಿದ್ದೀನಿ ಒಂದು 15 ಡೇಸಿಂದ. ತುಂಬ ಚೆನ್ನಾಗಿದೆ. ಬಾಕ್ಸಸ್ ಅಂದರೆ ಅದಕ್ಕೆ ಒಂದಷ್ಟು ಸ್ಪೇಸಸ್ ಬೇಕಾಗುತ್ತೆ. ಸೊ ಅದಕ್ಕೆ ನಾನು ಇದನ್ನು ಇಟ್ಕೊಂಡೆ. ಯಾಕಂದರೆ ಬಾಕ್ಸಸ್ ಆಲ್ರೆಡಿ ನಮ್ಮ ಮನೇಲಿದೆ, ಬೇಡ ಸ್ಪೇಸೇ ತುಂಬ ಇಡಿಸುತ್ತೆ, ಫ್ರಿಡ್ಜ್ ತುಂಬ ಅದೇ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಕವರ್ಸ್ ತರಿಸ್ಕೊಂಡೆ. ತುಂಬ ಚೆನ್ನಾಗಿದೆ. ಯಾವ್ದಾದ್ರು ಲಿಂಕ್ ಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಾನು ನಿಮಗೆ. ಸೊ ಇಷ್ಟು ನಾನು ಕಿಚನ್ಗೆಲ್ಲ ನಾನು ಶಾಪ್ ಮಾಡಿರೋವಂಥದ್ದು. ಸೊ ನಿಮಗೂ ಕೂಡ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ನಾನು ವೀಡಿಯೋ ಶೂಟ್ ಮಾಡಾದ್ಮೇಲೆ ಬಂತು ಅವತ್ತು ಈವ್ನಿಂಗ್ ಅಷ್ಟರಲ್ಲೇ. ಇದು ಆಲ್ರೆಡಿ ಬಂದಿತ್ತು ಫಸ್ಟೇ, ಬಟ್ ನಾನೇ ಕೆಳಗಡೆ ಇಟ್ಟು ಮರ್ತುಬಿಟ್ಟಿದ್ದೆ. ನಾನು ವೀಡಿಯೋ ಆದಮೇಲೆ ನೆನಪಾಯಿತು. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ಎಲ್ಲ ಐಟಮ್ಸ್ ನಿಮಗೂ ಇಷ್ಟ ಇದೆ ಅಂತ ಗೋಸ್ಕರ ವಿಡಿಯೋನ ಎಂಟು ತನಕ ನೋಡಿ ಅಂದಿದ್ದು. ಸೊ ಎಂಡೋ ಮಧ್ಯ ಫಸ್ಟ್ ಈ ರೀತಿ ನೋಡಿಬಿಡಿ. ಸೊ ಫಸ್ಟಿಂದ ಹಿಡಿದು ಎಂಟು ತನಕ ನೋಡಿ, ನಿಮಗೂ ಗೊತ್ತಾಗುತ್ತೆ. ಹಾಗೆ ನಿಮಗೆ ಅದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡ್ಬೋದು. ಸೊ ಇಷ್ಟ ಆಯಿತಾ ನನ್ನ ಸೆಲೆಕ್ಷನ್, ನನ್ನ ಟೇಸ್ಟ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.